Good morning, students. Once again, I welcome you all for inclusive education sessions. Right now, I would like to focus on the next concept which is there as per our syllabus. That is what role of teachers in inclusive education or inclusive schools. ಸಮನ್ವಯ ಶಾಲೆಗಳಲ್ಲಿ ಶಿಕ್ಷಕರ ಪಾತ್ರ ಅಂದ್ರೆ ಸಮನ್ವಯ ಶಾಲೆಗಳ ಯಶಸ್ವಿ ಅನುಷ್ಠಾನಕ್ಕೆ ಹಲವಾರಷ್ಟು ಉಪಕ್ರಮಗಳನ್ನು ಒಂದೊಂದಾಗಿ ಚರ್ಚೆ ಮಾಡ್ತಾ ಬರ್ತಾ ಇದ್ದೀವಿ. ಅವುಗಳಲ್ಲಿ ಗಮನಿಸಲೇಬೇಕಂತ ಒಂದು ಅಂಶ ಅಂತಂದ್ರೆ ದ ರೋಲ್ ಆಫ್ ಟೀಚರ್ಸ್. ಸೊ ಶಿಕ್ಷಕರು ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಎಲ್ಲ ಶಿಕ್ಷಣದ ವಿವಿಧ ಅಂಗಗಳಲ್ಲಿ, ವಿವಿಧ ಸಂಸ್ಥೆಗಳಲ್ಲಿ, ವಿವಿಧ ಶ್ರೇಣಿಗಳಲ್ಲಿ ಶಿಕ್ಷಕರ ತಮ್ಮದೇ ಅಂತ ಒಂದು ನಿಲುವನ್ನ, ತಮ್ಮದೇ ಅಂತ ಒಂದು ವ್ಯಕ್ತಿತ್ವವನ್ನು ಹೊಂದಿ ಅವುಗಳ ಯಾವುದೇ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮದ ಯಶಸ್ವಿ ಅನುಷ್ಠಾನಕ್ಕೆ ಶಿಕ್ಷಕರು ತಮ್ಮದೇ ಅಂತ ಒಂದು ಪ್ರಾಧಾನ್ಯತೆಯನ್ನು ಹೊಂದಿರ್ತಾರೆ. ಅವರು ತಮ್ಮದೇ ಅಂತ ಒಂದಷ್ಟು ಲಕ್ಷಣಗಳನ್ನು, ತಮ್ಮದೇ ಅಂತ ಒಂದಷ್ಟು ಕಾರ್ಯ ಪ್ರವೃತ್ತಿಯಿಂದ ಆ ಒಂದು ಇಡೀ ವ್ಯವಸ್ಥೆಯನ್ನ ಯಶಸ್ವಿಯಾಗಿ ಅನುಷ್ಠಾನ ತರಲಿಕ್ಕೆ ಸಹಾಯ ಮಾಡುವಂತ ವ್ಯಕ್ತಿಗಳು ಅಥವಾ ಒಂದು ವ್ಯಕ್ತಿತ್ವ ಅಂತಂದ್ರೆ ಅದು ಶಿಕ್ಷಕರದ್ದು. ಸೊ ಹಾಗಾಗಿ ಈ ಶಿಕ್ಷಕರು ಹೊಂದಿರುವಂತಹ ಕೆಲವೊಂದಷ್ಟು ಲಕ್ಷಣಗಳನ್ನು ನೋಡ್ತಾ ಇರೋಣ. ಅಂದ್ರೆ ಯಾವ ರೀತಿಯಾಗಿ ಶಿಕ್ಷಕರು ಈ ಒಂದು ಸಮನ್ವಯ ಶಾಲೆಗಳ ಯಶಸ್ವಿ ಅನುಷ್ಠಾನಕ್ಕೆ ಅಥವಾ ಅವುಗಳಲ್ಲಿರುವಂತಹ ಕಾರ್ಯಕ್ರಮಗಳ ಯಶಸ್ವಿ ಅನುಷ್ಠಾನಕ್ಕೆ ಸಹಾಯವನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ. A teacher in any stream of education system, definitely either it may be the nursery, primary, higher primary, high school session, or it may be PUC degree, or it may be at the top level higher education also. They have their own role to play as per the success of the system of education is considered. ಶಿಕ್ಷಣದ ಯಾವುದೇ ಶ್ರೇಣಿ, ಯಾವುದೇ ವಿಭಾಗದಲ್ಲಾದ್ರೂ ಸಹ ನಾವು ನೋಡ್ಬೇಕಾಗಿರೋ ಅಥವಾ ನಾವು ಗಮನಿಸಲೇಬೇಕಾಗಿರೋ ಅಂದ್ರೆ ಆ ಯಶಸ್ವಿ ಶಿಕ್ಷಣದ ಅನುಷ್ಠಾನಕ್ಕಾಗಿ ಯಾವುದೇ ಹಂತದಲ್ಲಿ ಆದ್ರೂ ಸಹ ಶಿಕ್ಷಕರು ತಮ್ಮದೇ ಅಂತ ಒಂದಷ್ಟು ಲಕ್ಷಣಗಳನ್ನು ಹೊಂದಿರ್ತಾರೆ. ಆ ಶಿಕ್ಷಕರು ಯಾವ ರೀತಿಯಾಗಿ ಎಷ್ಟು ಕ್ರಿಯಾಶೀಲರಾಗಿ ಆ ಒಂದು ಕ್ರಮಗಳಲ್ಲಿ ಭಾಗವಹಿಸ್ತಾರೆ ಮತ್ತೆ ಎಷ್ಟು ಇನ್ನೊಬ್ಬರನ್ನ ಪ್ರೇರೇಪಿಸ್ತಾರೆ ಅನ್ನೋದ್ರ ಮೇಲೆ ಆ ಒಟ್ಟು ಶಿಕ್ಷಣ ಕ್ರಮದ ಆ ಒಟ್ಟು ಶಿಕ್ಷಣ ವ್ಯವಸ್ಥೆ ನಿಂತಿದೆ ಅಥವಾ ಶಿಕ್ಷಣದ ಯಶಸ್ಸು ನಿಂತಿದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. By the effective role of the teacher only, a children's disability can be reduced and make the disabled children as the common children to lead a good life in the society. Though the government is trying very hard to give different type of programs for the avoiding or to eradicate the disability completely, but though medical field is working very hard, but still those who are already disabled, if they wish to get the right type of education, the only source they used to have is the teacher. ಸೊ ಶಿಕ್ಷಕರು ಯಾವ ರೀತಿಯಾಗಿ ವಿದ್ಯಾರ್ಥಿಗಳ ಒಳಿತಿಗಾಗಿ, ವಿದ್ಯಾರ್ಥಿಗಳ ಉನ್ನತಕ್ಕಾಗಿ, ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗಾಗಿ ಅವರಿಗೆ ಬೇಕಾದಂತ ಶಿಕ್ಷಣವನ್ನು ನೀಡಲಿಕ್ಕೆ ಬಹಳಷ್ಟು ಅದ್ಭುತವಾದಂತಹ ಒಂದು ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಅವುಗಳನ್ನು ನೋಡಿದ್ರೆ ಡೆಫಿನೆಟ್ಲಿ ದ ರೋಲ್ ಆಫ್ ಟೀಚರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಸಮ್ ಆಫ್ ದ ರೋಲ್ಸ್ ಆಫ್ ಟೀಚರ್ ಶುಡ್ ಕ್ಯಾರಿ ಔಟ್ ದ inclusive education in a very successful manner. So what type of role the teacher is playing? ಹಾಗಾದ್ರೆ ಶಿಕ್ಷಕರು ಸಮನ್ವಯ ಶಿಕ್ಷಣದ ಅಡಿಗೆ ಸಂಬಂಧಪಟ್ಟಂತ ಹಲವಾರಷ್ಟು ಅಂತಾರಾಷ್ಟ್ರೀಯ ಕಾರ್ಯಕ್ರಮಗಳಿದಾವೆ, ಸಂವಿಧಾನ ಕೆಲಸ ಮಾಡ್ತಾ ಇದೆ, ಸರ್ಕಾರಗಳು ಕೆಲಸ ಮಾಡ್ತಾ ಇವೆ, ಶಿಕ್ಷಣ ಇಲಾಖೆ ಕೆಲಸ ಮಾಡ್ತಾ ಇದೆ. ಓಕೆ, ಸೊ ಒಂದಿಲ್ಲ ಒಂದು ರೀತಿಯಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಬೇರೆ ಬೇರೆ ಉಪಕ್ರಮಗಳಿದ್ರು ಸಹ ಶಿಕ್ಷಕರು ಯಾವ ರೀತಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅಂದ್ರೆ ಸಮನ್ವಯ ಶಿಕ್ಷಣದ ಯಶಸ್ವಿ ಅನುಷ್ಠಾನಕ್ಕೆ ಶಿಕ್ಷಕರು ಯಾವ ರೀತಿಯ ಪಾತ್ರವನ್ನು ವಹಿಸ್ತಾರೆ ಅನ್ನೋದು ನಮ್ಮ ಇವತ್ತಿನ ಒಂದು ವಿಷಯದ ಅಂಶ. ಸೊ ಏನೇನು ಯಾವ ರೀತಿ ಕಾರ್ಯಕ್ರಮಗಳನ್ನ, ಯಾವ ರೀತಿಯ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಬರೋಣ. The first is identification of the children with disability in the classroom is very very important one. So though they after admission, the one who is to take care of the children is in the classroom is the teacher. Okay, ಸಾಮಾನ್ಯವಾಗಿ ದಾಖಲೆಯನ್ನು ಪಡೆದುಕೊಳ್ಳುವವರೆಗೆ ಆಫೀಸು ಅಥವಾ ಹೆಡ್ ಮಾಸ್ಟರ್ ಕಾಂಟ್ಯಾಕ್ಟ್ ನಲ್ಲಿದ್ರೆ after taking admission the same child will be in the process in the form of means in the care of a class teacher or the teacher who is there in the classroom. ಸಾಮಾನ್ಯವಾಗಿ ಆ ಮಗು ದಾಖಲಾತಿಯನ್ನು ಪಡೆದುಕೊಂಡ ನಂತರ ಯಾವುದೇ ಶಾಲೆ ಯಾವುದೇ ತರಗತಿಗೆ ಆ ವರ್ಗದ ಶಿಕ್ಷಕ ಅಥವಾ ವಿಷಯದ ಶಿಕ್ಷಕನು ತೋರಿಸುತ್ತಿರುವಂತಹ ಉಪಕ್ರಮಗಳ ಆಧಾರದ ಮೇಲೆ ಬಹಳಷ್ಟು ಅದರ ಒಂದು ಯಶಸ್ಸು ಅಥವಾ ಅಯಶಸ್ಸು ಅನ್ನೋದನ್ನ ನಿಂತಿದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಆ ದೃಷ್ಟಿಯಿಂದ ನೋಡೋದಾದ್ರೆ ವರ್ಗದಲ್ಲಿರುವಂತಹ ವಿಶೇಷವಾಗಿ ಸಾಮಾನ್ಯ ಶಾಲೆಗಳಲ್ಲಿ, ಸಮಗ್ರ ಶಾಲೆಗಳಲ್ಲಿ ಅಥವಾ ವಿಶೇಷ ಶಾಲೆಗಳಲ್ಲಿ ಸಾಮಾನ್ಯವಾಗಿ ಅವರೆಲ್ಲ ಗುರುತಿಸಲ್ಪಟ್ಟವರೇ ಆಗಿರ್ತಾರೆ. ಆದರೆ ಸಾಮಾನ್ಯ ಶಾಲೆಗಳು ಮತ್ತು ಸಮಗ್ರ ಶಾಲೆಗಳ ಅಡಿಯಲ್ಲಿ ವಿದ್ಯಾರ್ಥಿಗಳು ಏನು ವಿದ್ಯಾಭ್ಯಾಸ ಮಾಡಲಿಕ್ಕೆ ದಾಖಲೆಯನ್ನು ಪಡೆದುಕೊಂಡಿರ್ತಾರೆ, ಆ ದಾಖಲೆಯನ್ನು ಪಡೆದುಕೊಂಡಂತಹ ಎಲ್ಲ ವಿದ್ಯಾರ್ಥಿಗಳನ್ನ ಆ ಸಾಮಾನ್ಯ ವಿದ್ಯಾರ್ಥಿಗಳ ಜೊತೆಗೆ ಏನು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಆ ರೀತಿಯ ಎಲ್ಲ ವಿದ್ಯಾರ್ಥಿಗಳನ್ನ ಸಾಮಾನ್ಯ ಶಾಲೆಗಳು ಅಥವಾ ಸಮಗ್ರ ಶಾಲೆಗಳ ಅಡಿಯಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳ ಮಧ್ಯೆ ವಿಶೇಷ ಮಗು ಯಾವುದಿದೆ ಅಥವಾ ಅಂಗವೈಕಲ್ಯತೆಯಿಂದ ಬೆಳೀತಾ ಇರುವಂತಹ ಮಕ್ಕಳು ಯಾರು
ಅವರನ್ನ ಗುರುತಿಸಿ ಅವರ ಬೇಡಿಕೆಗಳಿಗೆ ಅನುಗುಣವಾಗಿ ಅಗತ್ಯವಾದಂತಹ ಕ್ರಮಗಳನ್ನ ರೂಪಿಸುವಂತಹ, ಅವುಗಳನ್ನ ಅನುಷ್ಠಾನ ತರುವಂತಹ, ಅವುಗಳ ಜೊತೆಗೆ ಅವರನ್ನ ತೆಗೆದುಕೊಂಡು ಹೋಗುವಂತಹ ಒಂದಷ್ಟು ಉಪಕ್ರಮಗಳನ್ನ ಮಾಡುವಂತಹ ಜವಾಬ್ದಾರಿ ಶಿಕ್ಷಕರು ಮಾಡ್ತಾರೆ. That is the first point that we need to understand. Identification of the children with disabilities in the classroom is the major task that the teacher is to play. Next is referring the identified to the experts for further examination and treatment. If there is a need, definitely the teacher will get the basic idea, the information about the disabled, and if there is a need, he or the teacher whom we are talking about, they will identify the issues or the problems that the children of this particular area are suffering from, and they will send such children to the experts for further examination, or if there is a need of further treatment. ಸಾಮಾನ್ಯ ಶಾಲೆಗಳು, ಸಮಗ್ರ ಶಾಲೆಗಳು ಅಥವಾ ವಿಶೇಷ ಶಾಲೆಗಳ ಅಡಿಯಲ್ಲೇ ಇರಬಹುದು. ಆ ಶಾಲೆಗಳ ಅಡಿಯಲ್ಲಿ ಇರುವಂತಹ ವಿದ್ಯಾರ್ಥಿಗಳು, ಆ ವಿದ್ಯಾರ್ಥಿಗಳನ್ನ ಅಂದ್ರೆ ವಿಭಾಗಿಸಿ ಅಥವಾ ಅವರ ಸಾಮರ್ಥ್ಯಗಳನ್ನ ಅದರ ಮೇಲೆ ಗುರುತಿಸಿದ ನಂತರ ವಿಶೇಷ ಮಗು ಅಥವಾ ಅಂಗವೈಕಲ್ಯತೆಯಿಂದ ಇರುವಂತಹ ಬೆಳೀತಾ ಇರುವಂತಹ ಮಗು ಅಂತ ಏನು ಗುರುತಿಸ್ತೀವಿ, ಆ ಗುರುತಿಸಲ್ಪಟ್ಟಂತಹ ಮಗುಗೆ ಏನಾದ್ರೂ ಇನ್ನೂ ಹೆಚ್ಚಿನ ಸೌಲಭ್ಯಗಳ ಅವಕಾಶಗಳಿದ್ರೆ, ಇನ್ನೂ ಹೆಚ್ಚಿನ ತಪಾಸಣೆಯ ಅಗತ್ಯತೆ ಕಂಡು ಬಂದ್ರೆ, ಇನ್ನೂ ಹೆಚ್ಚಿನ ಔಷಧೋಪಚಾರದ ಅವಶ್ಯಕತೆ ಕಂಡು ಬಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳ ಜೊತೆಗೆ ಮಾತನಾಡಿ, ಪಾಲಕರ ಜೊತೆಗೆ ಮಾತನಾಡಿ ಅವರನ್ನ ಆ ಒಂದು ವ್ಯವಸ್ಥೆಗೆ ಕಳಿಸುವಂತಹ ಪಾತ್ರವನ್ನು ಸಹ ವಹಿಸ್ತಾರೆ. ನೋಡಿ, ಸಮ್ ಪೇರೆಂಟ್ಸ್ ಆರ್ ನಾಟ್ ಅಟ್ ಅವೇರ್ ಆಫ್ ಸಮ್ ಆಫ್ ದ ಮೆಡಿಕಲ್ ಟ್ರೀಟ್ಮೆಂಟ್ಸ್ ವಿಚ್ ಆರ್ ಅವೈಲೇಬಲ್ ಫ್ರೀ ಆರ್ ಇಟ್ ಮೇ ಬಿ ಬೈ ಪೇಡ್. They don't know where to go and how to get the treatment. So in that connection, the teachers will definitely act like a pillar. ಆ ರೀತಿಯ ಸಂದರ್ಭದಲ್ಲಿ ತಂದೆಗಳ ಜೊತೆಗೆ, ಪಾಲಕರ ಜೊತೆಗೆ, ಪೋಷಕರ ಜೊತೆಗೆ ಒಂದು ಸೇತುವೆಯನ್ನು ನಿರ್ಮಿಸುವಂತಹ ಒಂದು ಅದ್ಭುತವಾದಂತಹ ಕೆಲಸವನ್ನು ಮಾಡುವಂತಹ ಕಾರ್ಯವನ್ನ ಯಾರು ಮಾಡ್ತಾರೆ ಅಂದ್ರೆ ಶಿಕ್ಷಕರು ಮಾಡ್ತಾರೆ. Next is accepting the children with disabilities. Accepting is very, very important. Taking admission is very easy, but after taking admission, accepting the learner as he or she is, that is the main motto of the system of education. ಮಗುವನ್ನ ದಾಖಲೆ ಮಾಡಿಕೊಂಡು ದೊಡ್ಡದಲ್ಲ, ಶಾಲೆಗೆ, ಯಾವುದೇ ಶಾಲೆಗೆ, ಆ ಶಾಲೆಗೆ ದಾಖಲೆ ಮಾಡಿಕೊಂಡ ನಂತರ ಆ ಮಗುವಿನ ಒಳಿತು ಕೆಡುಕುಗಳ ಬಗ್ಗೆ, ಆ ಮಗುವನ್ನ ಯಾವ ರೀತಿ ಇದೆ ಅದೇ ರೀತಿಯಾಗಿ ಸ್ವೀಕಾರ ಮಾಡಿ ಆ ಮಗುವಿನ ಸರ್ವತೋಮುಖ ವಿಕಾಸಕ್ಕೆ ಬೇಕಾದಂತಹ ಎಲ್ಲ ವಿಶೇಷ ಕಾರ್ಯಕ್ರಮಗಳನ್ನ ಯೋಜಿಸಿ ಅನುಷ್ಠಾನ ತರುವಂತಹ ಕಾರ್ಯಕ್ರಮ ಶಾಲೆ ಮತ್ತು ಶಿಕ್ಷಕರದ್ದಾಗಿರೋದ್ರಿಂದ ಆ ರೀತಿಯಾಗಿ ಅವರನ್ನ ಒಪ್ಪಿಕೊಳ್ಳುವಂತಹ, ಅವರನ್ನು ಸ್ವೀಕರಿಸುವಂತಹ ಒಂದು ಮನೋಪ್ರವೃತ್ತಿ ಪ್ರತಿ ಶಿಕ್ಷಕನಲ್ಲಿ ಇರಬೇಕು. If the teacher is considered, if the teacher is accepted wholeheartedly, though the learner is suffering with some of the disabilities, he or she will feel very happy for such moments. ಒಂದು ವೇಳೆ ಮಗು ಹಲವಾರಷ್ಟು ಅಂಗವೈಕಲ್ಯತೆಗಳಿಂದ ಬಳಲ್ತಾ ಇದ್ರು, ಕುರುಪಿಯಾಗಿದ್ರು, ದೃಷ್ಟಿ ದೋಷ ಇದ್ರು, ಶ್ರವಣ ದೋಷ ಇದ್ರು, ಅಥವಾ ಬುದ್ಧಿಮಾಂದ್ಯತೆಯಲ್ಲಿ ಅಂದ್ರೆ ಬುದ್ಧಿಮಾಂದ್ಯ ವಿದ್ಯಾರ್ಥಿ ಆಗಿದ್ರು, ಅಥವಾ ದೈಹಿಕ ಅಂಗವಿಕಲತೆಯ ಕ್ಷೇತ್ರದಲ್ಲೇ ಇದ್ರು, ಆ ಮಗುವನ್ನ ಒಪ್ಪಿಕೊಂಡು ಆ ಮಗುವಿಗೆ ಸಾಮಾನ್ಯ ಮಗುವಿನ ಹಾಗೆ ನಾವು ಏನು ಶಿಕ್ಷಣವನ್ನು ನೀಡುವಂತ ಉಪಕ್ರಮಗಳನ್ನ ಮಾಡಿ ಆ ಮಗುವಿಗೆ ಬೇಕಾದಂತ ಎಲ್ಲ ಪ್ರೋತ್ಸಾಹಕ ಚಟುವಟಿಕೆಯನ್ನ ಕೈಗೊಂಡು ಅವುಗಳ ಯಶಸ್ವಿ ಅನುಷ್ಠಾನಕ್ಕೆ ಶ್ರಮಿಸುವಂತಹ ಒಂದು ಜವಾಬ್ದಾರಿಯನ್ನು ಮಾಡಿದ್ದೆ ಆದ್ರೆ ಆ ಹಂತದಲ್ಲಿ ಮಗು ಬಹಳಷ್ಟು ಖುಷಿ ಪಡ್ತದೆ. ಸೊ ಆಸ್ ದ ಟೀಚರ್ ಈಸ್ ಅಕ್ಸೆಪ್ಟಿಂಗ್ ಮೀ, ದೋ ಮೈ ಫ್ರೆಂಡ್ಸ್ ಆರ್ ನಾಟ್ ಅಕ್ಸೆಪ್ಟಿಂಗ್ ಮೀ, ನನ್ನ ಗೆಳೆಯರನ್ನು ಹೆಚ್ಚಿನ ಮಟ್ಟದ ನನ್ನ ಜೊತೆ ಸಮಯವನ್ನು ಕಳೀಲಿಕ್ಕೆ ಇಷ್ಟಪಡ್ತಾ ಇಲ್ಲ, ಅಥವಾ ಅವ್ರ ನನ್ನ ಜೊತೆ ಬರೀತಾ ಇಲ್ಲ ಬಿಕಾಸ್ ಆಫ್ ಮೈ ಡಿಸಬಿಲಿಟಿ. when the teacher accept, in that situation definitely the child feel very happy. ಕೆಲವು ಸಂದರ್ಭದಲ್ಲಿ ನೋಡ್ತೀವಿ ಮಕ್ಕಳನ್ನ ಕೆಲವೊಂದಷ್ಟು ವಿಷಯಗಳ ಸಲುವಾಗಿ ಗೆಳತಿಯರು, ಸಹಪಾಠಿಗಳು ಅವರನ್ನ ರಿಜೆಕ್ಟ್ ಮಾಡುವಂತಹ, ಅವರ ಜೊತೆಗೆ ಹೆಚ್ಚು ಬೆರೆಯದೇ ಇರುವಂತಹ ಅವಕಾಶಗಳು ಇರ್ತವೆ. ಆದ್ರೆ ಯಾವಾಗ ವರ್ಗದ ಶಿಕ್ಷಕ ಅಥವಾ ಶಾಲೆಯ ಶಿಕ್ಷಕರು ಆ ರೀತಿಯ ವಿದ್ಯಾರ್ಥಿಗಳನ್ನ ವಿಶೇಷವಾದಂತಹ ಮುತುವರ್ಜಿ ಕಾಳಜಿಯಿಂದ ನೋಡಿಕೊಳ್ಳುವಂತಹ ಅವಕಾಶಗಳು ಸೃಷ್ಟಿಸ್ಕೊಳ್ತಾರೆ, ಅವಾಗ ಆ ಮಗುವಿನಲ್ಲಿ ಒಂದು ಧನಾತ್ಮಕ ಮನೋಧೋರಣೆ ಬೆಳೀತದೆ. ಮುಂದುವರೆದು ಮಾತನಾಡಿದ್ರೆ ಡೆವಲಪಿಂಗ್ ಪಾಸಿಟಿವ್ attitude between normal children and disabled children. Okay, even the teacher used to play important role as for development of positive attitude between the normal children as well as the disabled children. ಸಾಮಾನ್ಯವಾಗಿ ಸಾಮಾನ್ಯ ಮಗು ಮತ್ತು ವಿಶೇಷ ಮಗು ಅಥವಾ ಅಂಗವೈಕಲ್ಯತೆಯಿಂದ ಬಳಲ್ತಾ ಇರುವಂತಹ ಮಗುವಿನ ಮಧ್ಯದಲ್ಲಿ ಆ ವಿದ್ಯಾರ್ಥಿಯ ಬಗ್ಗೆ ಧನಾತ್ಮಕ ಮನೋಧೋರಣೆಗಳನ್ನ ಬೆಳೆಸಲಿಕ್ಕೆ ಬೇಕಾದಂತಹ ಎಲ್ಲ ಉಪಕ್ರಮಗಳನ್ನ ಕೈಗೊಳ್ಳುವಂತಹ ಕೆಲಸವನ್ನ ಶಿಕ್ಷಕರಾದವರು ಮಾಡ್ತಾರೆ. ಸೊ ದೇ ರಿಯಲಿ ಆಕ್ಟ್ಸ್ ಲೈಕ್ ಅ ಬ್ರಿಡ್ಜ್ ಬಿಟ್ವೀನ್ ನಾರ್ಮಲ್ ಚಿಲ್ಡ್ರನ್ ಅಂಡ್ ಡಿಸೇಬಲ್ಡ್ ಚಿಲ್ಡ್ರನ್. ಸಾಮಾನ್ಯ ಮಗು ಮತ್ತು ವಿಶೇಷ ಮಗುವಿನ ಮಧ್ಯೆ ಒಂದು ಉತ್ತಮವಾದಂತಹ ಸೇತುವೆ ಆಗುವಂತಹ ಕೆಲಸವನ್ನು ಮಾಡ್ತಾರೆ.
they even removes the architectural barriers wherever possible so that children with disabilities move independently. So ಕೆಲವೊಂದಷ್ಟು ಸಂದರ್ಭದಲ್ಲಿ maybe as far as the construction of the building is considered, if there is a need of such necessary, if there is a arrangement which is required for the disabled children, such aspects are usually given to the headmasters or the principals of the institution so that that point will be considered for the ಕನ್ಸ್ಟ್ರಕ್ಷನ್ ಪರ್ಪಸ್. ಕಟ್ಟಡಗಳ ವಿನ್ಯಾಸಗಳಾಗಿರ್ಬೋದು ಅಥವಾ ಅವರ ವೈಯಕ್ತಿಕ ವಿಚಾರಗಳಲ್ಲಿ ಏನಾದರೂ ತೊಂದರೆಗಳಿದ್ರೆ ಅವುಗಳನ್ನ ಆ ತೊಂದರೆಗಳನ್ನ ಗುರುತಿಸಿ ಅವುಗಳಿಗೆ ಬೇಕಾದಂತ ಎಲ್ಲ ಸಹಾಯವನ್ನು ಮಾಡುವಂತ ಕೆಲಸವನ್ನು ಸಹ ಶಿಕ್ಷಕರು ಮಾಡ್ತಾರೆ. ಇನ್ವಾಲ್ವಿಂಗ್ ದ ಚಿಲ್ಡ್ರನ್ ವಿತ್ ಡಿಸಬಿಲಿಟೀಸ್ ಇನ್ ಆಲ್ಮೋಸ್ಟ್ ಆಲ್ ಆಕ್ಟಿವಿಟೀಸ್ ಆಫ್ ದ ಕ್ಲಾಸ್ ರೂಮ್. See, when you start involving all the learners irrespective of their disability, even they start contributing themselves in whatever the best form they can. ಮಗುವನ್ನ ನೀವು ಅಂಗವೈಕಲ್ಯತೆಯನ್ನು ಹೊಂದಿದೆ ಅಂತ ಅದನ್ನು ಹೊರಗಡೆ ಇರೋದಕ್ಕಿಂತ ಅಥವಾ ದೂರ ಇರೋದಕ್ಕಿಂತ ಮಗುಗೆ ಅಗತ್ಯವಾದಂತ ಎಲ್ಲ ಉಪಕ್ರಮಗಳನ್ನ ಅಥವಾ ಚಟುವಟಿಕೆಗಳನ್ನ ವರ್ಗದ ಮಧ್ಯದಲ್ಲಿ ವರ್ಗದ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಹಾಗೆ ನೀಡುವಂತ ಎಲ್ಲ ಚಟುವಟಿಕೆಯನ್ನು ನೀಡ್ತಾ ಬಂದಂತಾದ್ರೆ ಆ ಮಗು ಹೆಚ್ಚಿನ ಪ್ರಮಾಣದಲ್ಲಿ ಯಶಸ್ಸನ್ನು ಪಡೆದಿದ್ರು ಸಹ ಭಾಗವಹಿಸುವಿಕೆಯ ಪ್ರಮಾಣದಲ್ಲಿ ಹೆಚ್ಚಳ ಆಗೇ ಆಗ್ತದೆ. ಹೆಚ್ಚಳ ಆದಾಗ ಆ ಮಗು ಹಲವಾರಷ್ಟು ಧನಾತ್ಮಕ ಅಂಶಗಳನ್ನು ಬೆಳೆಸಿಕೊಂಡೇ ಕೊಡ್ತದೆ. ಹಾಗಾಗಿ ಶಿಕ್ಷಕರು ಆ ಮಗುವನ್ನ ಸ್ಫೂರ್ತಿದಾಯಕವಾಗಿ ನಡೆಸಿಕೊಂಡು ಹೋಗುವಂತ ಜವಾಬ್ದಾರಿಯನ್ನು ಮಾಡ್ತಾರೆ. ಮೇಕಿಂಗ್ ಸೂಟಬಲ್ ಅಡಾಪ್ಟೇಷನ್ ಇನ್ ದ ಕರಿಕ್ಯುಲಮ್ ಟ್ರಾನ್ಸಾಕ್ಷನ್ ಸೊ ದಟ್ ದ ಚಿಲ್ಡ್ರನ್ ವಿತ್ ಡಿಸಬಿಲಿಟೀಸ್ ಲರ್ನ್ ಅಕಾರ್ಡಿಂಗ್ ಟು their ability. Even if there are teachers who are seniors, if there is a provision for such teachers who are working for the preparation of curriculum is considered, such students, such teachers are definitely helping preparation of the curriculum transaction. ಪಠ್ಯಕ್ರಮವನ್ನು ರೂಪಿಸಬೇಕಾದ್ರೆ ರಚಿಸಬೇಕಾದ್ರೆ ಬೇಕಾದ ಎಲ್ಲ ಉಪಕ್ರಮಗಳನ್ನ ಪಾಲಿಸಬೇಕಾದ್ರೆ ಶಿಕ್ಷಕರು ಸಹ ಅವ್ರಿಗೆ ಆದಂತಹ ಅನುಭವದ ಆಧಾರದ ಮೇಲೆ ಅವ್ರಿಗಿರುವಂತಹ ಜ್ಞಾನದ ಆಧಾರದ ಮೇಲೆ ಅವರು ತಮ್ಮ ವರ್ಗದಲ್ಲಿ ಅಥವಾ ಈ ರೀತಿಯ ವಿದ್ಯಾರ್ಥಿಗಳ ಜೊತೆ ಕಲಿಕಾ ಬೋಧನಾ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಾಗ ಉಂಟಾದಂತಹ ಕೆಲವೊಂದಷ್ಟು ಅಂಶಗಳನ್ನು ಗಮನಿಸಬೇಕು. ಪಠ್ಯಕ್ರಮದ ಅಭಿವೃದ್ಧಿಪಡಿಸುವಿಕೆಯಲ್ಲಿ, ಪಠ್ಯಕ್ರಮದ ಬದಲಾವಣೆಯಲ್ಲಿ, ಪಠ್ಯಕ್ರಮವನ್ನ ಬದಲಾಯಿಸಬೇಕಾದಂತ ಅನಿವಾರ್ಯತೆಗಳು ಸೃಷ್ಟಿಯಾದಾಗ ಆ ಬೇಕಾದಂತ ಎಲ್ಲ ಉಪಕ್ರಮಗಳನ್ನ ತೆಗೆದುಕೊಳ್ಳುವಂತಹ ಜವಾಬ್ದಾರಿಯಿಂದ ಶಿಕ್ಷಕರು ಕೆಲಸವನ್ನು ಮಾಡ್ತಾರೆ. Next is parental guidance and counseling and public awareness program through school activities wherever needed. So ಮಗುವಿಗೆ ಕೇವಲ ಶಾಲೆಗಳಲ್ಲಿ ಮಾತ್ರ ತರಬೇತಿಯನ್ನು ನೀಡುವುದು ಅಥವಾ ಅವ್ರ ಮಾರ್ಗದರ್ಶನ ಕೊಡದೆ ಸಾರ್ವಜನಿಕರಿಗೆ ಆ ರೀತಿಯ ವಿದ್ಯಾರ್ಥಿಗಳಿದ್ದಾಗ ಅವ್ರಿಗೆ ಯಾವ ರೀತಿಯ ಸಹಾಯ ಸಹಕಾರ ಸಬಾಳೆ ಅಂಶಗಳನ್ನು ಬೆಳೆಸಬೇಕು. ಸೊ ಸಾರ್ವಜನಿಕ ಜಾಗೃತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವುದರ ಮೂಲಕ, ಮಾರ್ಗದರ್ಶಿ ಸೂತ್ರಗಳನ್ನ ಪಾಲನೆ ಮಾಡುವುದರ ಮೂಲಕ ಅಥವಾ ಅವ್ರಿಗೆ ಬೇಕಾದಂತಹ ಎಲ್ಲ ರೀತಿಯ ವೃತ್ತಿ ಮಾರ್ಗದರ್ಶನ ಕೊಡುವಂತಹ ಕೆಲಸ ಕಾರ್ಯಗಳು ಸಾಮಾನ್ಯವಾಗಿ ಶಿಕ್ಷಕರಿಂದ ಆಗ್ತದೆ. ಸೊ ದಟ್ ಈಸ್ ಆಲ್ಸೋ ವೆರಿ ವೆರಿ ಎಸೆನ್ಷಿಯಲ್. If there is a need for guiding the parents of such children also, the teachers will work. ಆ ರೀತಿಯ ವಿದ್ಯಾರ್ಥಿಯ ತಂದೆ ತಾಯಿಗಳಿಗೆ ಒಂದು ವೇಳೆ ಕೆಲವೊಂದು ತಂದೆ ತಾಯಿಗಳು ತಮ್ಮ ಮಕ್ಕಳ ಬಗ್ಗೆ ಅಂಗವೈಕಲ್ಯತೆಯನ್ನು ಹೊಂದಿರುವಂತಹ ವಿದ್ಯಾರ್ಥಿಗಳ ತಂದೆ ತಾಯಿಗಳು ತಮ್ಮ ಮಕ್ಕಳ ಬಗ್ಗೆ ಸಾಮಾನ್ಯವಾಗಿ ಯಾರೋ ತಮ್ಮ ಮಕ್ಕಳ ಬಗ್ಗೆ ಅಂಗವೈಕಲ್ಯತೆಯನ್ನು ಹೊಂದಿದ್ರು ಸಹ ನಕಾರಾತ್ಮಕ ಇರೋದ್ರಿಂದ ಕೆಲವೊಂದಷ್ಟು ಪೇರೆಂಟ್ಸ್ ದೇ ಯೂಸ್ ಟು ಹ್ಯಾವ್ ದ ನೆಗೆಟಿವ್ ಅಟಿಟ್ಯೂಡ್. ಈ ರೀತಿ ಮಗುನ ಏನು ಶಿಕ್ಷಣ ಕೊಟ್ರೆ ಏನು ಹೇಗೆ ಅನ್ನುವಂತಹ ಒಂದಷ್ಟು ನಕಾರಾತ್ಮಕ ಅಂಶಗಳು ಅವರಲ್ಲಿದ್ರೆ ಅವುಗಳನ್ನ ಪರಿಹರಿಸುವಂತಹ ಅವುಗಳನ್ನ ಆ ರೀತಿಯ ತಂದೆ ತಾಯಿಗಳಿಗೆ ಬೇಕಾದಂತಹ ಸೂಕ್ತವಾದಂತಹ ಮಾರ್ಗದರ್ಶನ ಕೊಡುವಂತಹ ಕೆಲಸ ಕಾರ್ಯಗಳು ಶಿಕ್ಷಕರಿಂದ ಆಗ್ತವೆ. Providing scope for cooperative learning among the disabled and normal children. So even this can be done by the teachers. So cooperative learning along with everyone in the classroom, okay, between disabled and normal children. ಸಾಮಾನ್ಯ ಮಗು ಮತ್ತು ವಿಶೇಷ ಮಗುವಿನ ಮಧ್ಯದಲ್ಲಿ ಸಹಕಾರಯುತವಾದಂತಹ ಸಹಕಾರ ಕಲಿಕೆಗೆ ಬೇಕಾದ ಎಲ್ಲ ಪೂರಕ ವಾತಾವರಣವನ್ನು ಸೃಷ್ಟಿಸುವಂತಹ ಅದನ್ನ ಯಶಸ್ವಿಯಾಗಿ ಅನುಷ್ಠಾನ ತರುವಂತಹ ಕೆಲಸ ಕಾರ್ಯಗಳು ಶಿಕ್ಷಕರಿಂದ ಆಗ್ತದೆ. Conducting case studies and action research related to the specific problem of the children with special needs. So ಸಾಮಾನ್ಯವಾಗಿ ಈ ರೀತಿಯ ವಿದ್ಯಾರ್ಥಿಗಳ ಮನೋಧೋರಣೆಗಳನ್ನ ಸಂಶೋಧನಾ ದೃಷ್ಟಿಯಿಂದ ನೋಡ್ಬೇಕಾಗ್ತದೆ. Okay, even they used to conduct some of the case studies. I think you have visited some special school in the first semester where you have conducted some of the experiments, or you come to know about the realities of the needy people. ಸೊ ವ್ಯಕ್ತಿ ಅಧ್ಯಯನದಂತಹ ಕೆಲವೊಂದಷ್ಟು ತಂತ್ರಗಳನ್ನು ಮಾಡೋದ್ರ ಮೂಲಕ ಸಂಶೋಧನೆ, ಕ್ರಿಯಾ ಸಂಶೋಧನೆ ಅಂತಹ ಹಲವಾರಷ್ಟು ಕಾರ್ಯಕ್ರಮಗಳನ್ನ ವಿದ್ಯಾರ್ಥಿಗಳ ಒಟ್ಟು ದಾಖಲೆಗಳನ್ನ ಪಡೆಯುವುದರಲ್ಲಾಗಿರ್ಬೋದು ಅಥವಾ ಅವರ ನ್ಯೂನತೆಗಳನ್ನ ಪಡೆಯುವುದರಲ್ಲಾಗಿರ್ಬೋದು ಅಥವಾ ಅವರ ಸಾಮರ್ಥ್ಯಗಳನ್ನ ತಿಳಿದುಕೊಳ್ಳುವುದರಲ್ಲಾಗಿರ್ಬೋದು ಅವುಗಳನ್ನ ಗುರುತಿಸಿಕೊಂಡು ಅವುಗಳನ್ನ ಬೆಳೆಸುವಂತಹ ಒಂದು ಕ್ರಮವನ್ನ
ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಶಿಕ್ಷಕರು ಸಾಮಾನ್ಯವಾಗಿ ಮಾಡ್ತಾರೆ. Construction of achievement and diagnostic tool, if there is a need, definitely the teacher will perform, the teacher will create, the teacher will form some of the achievement test as well as the diagnostic tools wherever required. So ನೈದಾನಿಕ ಪರೀಕ್ಷೆಗಳಿಗೆ ಬೇಕಂತ ಎಲ್ಲ ಉಪಕ್ರಮಗಳನ್ನು ಕೈಗೊಳ್ಳೋದಾಗಲಿ ಅಥವಾ ಸಾಧನಾ ಪರೀಕ್ಷೆಗಳಿಗೆ ಬೇಕಂತ ಎಲ್ಲ ಪೂರಕ ವಾತಾವರಣವನ್ನ ಅಥವಾ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತ ಕೆಲಸವನ್ನ ವಿದ್ಯಾರ್ಥಿಗಳ ಶೈಕ್ಷಣಿಕ ಉಪಕ್ರಮಗಳನ್ನ ಮೇಲಿನ ಮೇಲೆ ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿಲ್ಲದೆ ನೋಡಿಕೊಳ್ಳುವಂತಹ ಉಪಕ್ರಮದಲ್ಲಿ ಶಿಕ್ಷಕರು ಮಹತ್ತರವಾದ ಒಂದು ಪಾತ್ರವನ್ನು ವಹಿಸ್ತಾರೆ. ನೆಕ್ಸ್ಟ್ ಈಸ್ ಅಡಾಪ್ಟೇಷನ್ ಇನ್ ಇವ್ಯಾಲ್ಯೂಯೇಷನ್ ಫಾರ್ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್. ಸೊ ವಿಶೇಷ ಅಗತ್ಯತೆ ಇರುವಂತಹ ಮಕ್ಕಳ ಎಲ್ಲ ರೀತಿಯ ಉಪಕ್ರಮಗಳನ್ನ ತೆಗೆದುಕೊಂಡು ನೋಡೋದಾದ್ರೆ ಮೌಲ್ಯಮಾಪನ ಕ್ರಮಗಳಲ್ಲಿ ಹೊಸ ಹೊಸ ಕ್ರಮಗಳನ್ನ ಜಾರಿಗೆ ತರುವಂತಹ ಒಂದು ಕೆಲಸವನ್ನು ಸಹ ಶಿಕ್ಷಕರು ಮಾಡ್ತಾರೆ. ನರ್ಚರಿಂಗ್ ದ ಟ್ಯಾಲೆಂಟ್, ಓಕೆ, ನರ್ಚರಿಂಗ್ ದ ಟ್ಯಾಲೆಂಟ್ ಅಮಂಗ್ ದ ಚಿಲ್ಡ್ರನ್ ಅಂಡ್ ಡಿಸಬಿಲಿಟೀಸ್. ನಮ್ಮ ಮಗುವಿನಲ್ಲಿರುವಂತಹ ಪ್ರತಿಭೆಗಳನ್ನ ಪ್ರೋತ್ಸಾಹಿಸುವಂತಹ, ಓಕೆ, ಅದನ್ನು ಉತ್ತೇಜಿಸುವಂತಹ ಕೆಲಸವನ್ನ ಶಿಕ್ಷಕರು ಮಾಡ್ತಾರೆ. ಇಫ್ there is a one in the school who will nurture, who will help, who will cooperate, who will empower the abilities or the talents of such children is none other than the teacher himself or herself. ಒಂದು ವೇಳೆ ಶಾಲೆಯಲ್ಲಿ ವಿಶೇಷ ಮಗುವಿನ ಒಟ್ಟು ಕಾಳಜಿಯನ್ನು ಮಾಡುತ್ತಿರುವಂತಹ ಆ ಮಗುವಿನಲ್ಲಿರುವಂತಹ ವೈಯಕ್ತಿಕ ಕೌಶಲ್ಯವನ್ನ ಸಾಮರ್ಥ್ಯಗಳನ್ನ ಗುರುತಿಸಿ ಅವುಗಳನ್ನ ವೃದ್ಧಿಸುವಂತಹ, ಅವುಗಳನ್ನ ಬೆಳೆಸುವಂತಹ, ಅವುಗಳನ್ನ ಪೋಷಿಸುವಂತಹ ಕೆಲಸವನ್ನ ಯಾರಾದ್ರೂ ಮಾಡ್ತಾ ಇದ್ರೆ ಅದು ಬೇರೆ ಯಾರು ಅಲ್ಲ, ಅದು ಶಿಕ್ಷಕ. ಸೊ ಶಿಕ್ಷಕ ಆ ರೀತಿಯ ಕೆಲಸಗಳನ್ನ ಮಾಡ್ತಾರೆ. ನೆಕ್ಸ್ಟ್ ಈಸ್ ಪ್ರೊವೈಡಿಂಗ್ ರೆಮಿಡಿಯಲ್ ಇನ್ಸ್ಟ್ರಕ್ಷನ್ ಟು ದ ಚಿಲ್ಡ್ರನ್ಸ್ ಕ್ಯಾನ್ ಆಲ್ಸೋ ಬಿ ಡನ್. ಸೊ ಇಫ್ ದೇರ್ ಆರ್ ನೀಡ್ಸ್ ಫಾರ್ ರೆಮಿಡೀಸ್, ಸೊ ಪುನರ್ಭರಣದಂತ ತಂತ್ರಗಳನ್ನ ಅಥವಾ ಪರಿಹಾರಾತ್ಮಕ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಸಹ ವಿದ್ಯಾರ್ಥಿಗಳಿಗೆ ಏನು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನ ಐಡೆಂಟಿಫಿಕೇಶನ್ ಮಾಡಿ ಅವುಗಳ ಪರಿಹಾರ ನೀಡುವ ನಿಟ್ಟಿನಲ್ಲಿ ಶಿಕ್ಷಕರು ತಮ್ಮದೇ ಅಂತ ಒಂದು ಪಾತ್ರವನ್ನು ವಹಿಸ್ತಾರೆ. ಸೊ ಇವಿಷ್ಟು ದ ರೋಲ್ ಆಫ್ ಟೀಚರ್ ಆಸ್ ಫಾರ್ ಇನ್ಕ್ಲೂಸಿವ್ ಸ್ಕೂಲ್ಸ್ ಆರ್ ಕನ್ಸಿಡರ್.